ಪುನರಚನೆಯಾಗುತ್ತಾ ರಾಜ್ಯ ಸಚಿವ ಸಂಪುಟ, ಕೆಲವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಸಾಧ್ಯತೆ. ಸಾಕಷ್ಟು ಕುತೂಹಲ ಮೂಡಿಸಿದ ಕಾಂಗ್ರೆಸ್ ಒಳವಲಯದ ಚರ್ಚೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಕೊಂಚ ರಿಲೀಫ್, ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಇತ್ತ ದೇವರಾಜೇಗೌಡರನ್ನ ಬೆಂಗಳೂರಿಗೆ ಕರೆತಂದ ಎಸ್ಐಟಿ. ಕೊಪ್ಪಳದಲ್ಲಿ ಟ್ರ್ಯಾಕ್ಟರ್ಗೆ ಖಾಸಗಿ ಬಸ್ ಡಿಕ್ಕಿ, ದುರಂತದಲ್ಲಿ 4 ಸಾವು, 15ಕ್ಕೂ ಹೆಚ್ಚು ಮಂದಿಗೆ ಗಾಯ. ಮುನಿರಾಬಾದ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಕೇಸ್ನ ಆರೋಪಿಗೆ ಚಿಕಿತ್ಸೆ, ಆರೋಗ್ಯ ಚೇತರಿಸಿಕೊಳ್ಳಲು ಇನ್ನೂ 1 ವಾರ ಸಮಯ. ಚೇತರಿಸಿಕೊಂಡ ಬಳಿಕ ವಶಕ್ಕೆ ಪಡೆದು ಖಾಕಿ ವಿಚಾರಣೆ. ರಾಜ್ಯದಲ್ಲಿ ಶುರುವಾಗಿದೆ ಜಸ್ಟಿಸ್ ಫಾರ್ ಅಂಜಲಿ ಅಭಿಯಾನ. ಯುವತಿ ಸಾವಿಗೆ ನ್ಯಾಯ ದೊರಕಿಸಬೇಕೆಂದು ಒತ್ತಾಯ. ಇಂದು ಮಠಾಧೀಶರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್.